ಚರಂಡಿ ನೀರು ಮನೆಗೆ ನುಗ್ಗಿ ಕಂಗಾಲಾದ ನಿವಾಸಿಗಳು. ಸಾಂಕ್ರಾಮಿಕ ರೋಗ ಹರಡೋ ಭೀತಿಯಲ್ಲಿ ನಿವಾಸಿಗಳು. ಮಧುಗಿರಿ ತಾಲೂಕಿನ ಕೋಡಿಗೇನಹಳ್ಳಿಯ 1ನೇ ಬ್ಲಾಕ್ನಲ್ಲಿ ಕಳೆದ ಹಲವು ವರ್ಷಗಳಿಂದ ಚರಂಡಿ ಸಮಸ್ಯೆ ತೀವ್ರವಾಗಿದೆ. ಚರಂಡಿಗಳಲ್ಲಿ ಹೂಳು ತುಂಬಿ ಬ್ಲಾಕ್ ಆಗಿದ್ದು ಕೊಳಚೆ ನೀರು ರಸ್ತೆ ಮೇಲೆ ಹರಿತಾ ಇದೆ. ಇದರಿಂದ ಮನೆಗಳ ಮುಂದೆ ನೀರು ನಿಂತು ಕೆಲವೆಡೆ ಮನೆಗಳಿಗೂ ಕೊಳಚೆ ನೀರು ನುಗ್ತಾ ಇದ್ದು ನಿವಾಸಿಗಳು ದುರ್ವಾಸನೆಯ ನಡುವೆಯೇ ಬದುಕ್ತಿದ್ದಾರೆ. ಇನ್ನು ಈ ಭಾಗದಲ್ಲಿ ಕುಡಿಯೋ ನೀರು, ರಸ್ತೆ ಹಾಗೂ ಬೀದಿ ದೀಪಗಳಂತಹ ಸೌಲಭ್ಯಗಳಿದ್ರೂ ಇಡೀ ಬಡಾವಣೆಯ ಕೊಳಚೆ ನೀರು ಹರಿದು ಹೋಗೋದಕ್ಕೆ ಸೂಕ್ತವಾದ ಮುಖ್ಯ ಚರಂಡಿ ವ್ಯವಸ್ಥೆ ಇಲ್ಲದಿರೋದು ಜನರ ಸಂಕಷ್ಟಕ್ಕೆ ಕಾರಣವಾಗಿದೆ. ರಸ್ತೆಗಳನ್ನು ಮಾತ್ರ ನಿರ್ಮಿಸಿದ್ದಾರೆ, ಆದರೆ ಚರಂಡಿ ವ್ಯವಸ್ಥೆ ಕೊರತೆಯಿಂದ ರಸ್ತೆಗಳೇ ಕೊಳಚೆ ನೀರಿನ ಹಳ್ಳಗಳಾಗಿ ಮಾರ್ಪಟ್ಟಿವೆ. ಜೊತೆಗೆ ವಿಷ ಜಂತುಗಳ ಕಾಟ ಹೆಚ್ಚಾಗಿದ್ದು ಮಕ್ಕಳು ಓಡಾಡಲು ಭಯಪಡುವಂತಾಗಿದೆ. ಇನ್ನು 5 ವರ್ಷದಿಂದ ಇದೇ ಪರಿಸ್ಥಿತಿ ಇದ್ದು ನಿವಾಸಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಏನಂದ್ರೆ ತೊಂದರೆ ಇಲ್ಲ, ಚರಂಡಿ ಜಾಸ್ತಿ ತೊಂದರೆ ಆಗಿದೆ ನಮಗೆ. ಚರಂಡಿಗೆ ಎಲ್ಲ ನೀರೆಲ್ಲ ಮನೆಗಳಿಗೆ ನುಗ್ತವೆ. ಮನೆ ಪಕ್ಕನೇ ಒಂದು ಸೊಂಟದುದ್ದ ನೀರು ನಿಂತಿದ್ದಾವೆ ಸರ್. ನಮ್ಗೆ ಸೊಳ್ಳೆ ಜಾಸ್ತಿ. ನಮ್ಗೇನಂದರೆ ತೊಂದರೆ, ಚರಂಡಿ ಒಂದು ಮಾಡಿಕೊಡಿ ಸರ್. ನಾವು ಮನೆ ಹತ್ರ ಎಲ್ಲ ಕುತ್ಕೊಳ್ಳೋಕ್ಕಾಗಲ್ಲ ಸರ್. ವಾಸನೆ ಅಂದರೆ ವಾಸನೆ, ನಮಗೆ ತುಂಬ ತೊಂದರೆ ಆಗಿದೆ. ಏನಾದರೂ ಮಾಡಿ ನೀವು ಬಂದು ನೋಡಿ ನಮ್ಗೆ ಚರಂಡಿ ಒಂದು ಮಾಡಿಕೊಡಿ ಸರ್. ಇನ್ನು ಕೊಳಚೆ ನೀರು ನಿಂತ ಪರಿಣಾಮ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಮಕ್ಕಳು ಹಾಗೂ ವೃದ್ಧರಲ್ಲಿ ಅನಾರೋಗ್ಯ ಸಮಸ್ಯೆಗಳು ಕಾಣಿಸ್ತಾ ಇದೆ. ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡೋ ಭೀತಿ ಎದುರಾಗಿದ್ದು ಜನರು ಆತಂಕದಲ್ಲಿ ದಿನ ಕಳೆಯುವಂತಾಗಿದೆ. ಇನ್ನು ಈ ಸಮಸ್ಯೆ ಬಗ್ಗೆ ಹಲವು ಬಾರಿ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ತಿಳಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಸ್ಥಳೀಯರು ಅಸಮಾಧಾನ ಹೊರಹಾಕಿದ್ದಾರೆ. ಮಧುಗಿರಿ ತಾಲೂಕು ಕೊಡಿಗೇನಹಳ್ಳಿ 1ನೇ ಬ್ಲಾಕಲ್ಲಿ ಇದ್ದೀವಿ ನಾವು. ನಾಯಕರ ಬೀದಿಯಲ್ಲಿ ತುಂಬ ಚರಂಡಿ ಪ್ರಾಬ್ಲಮ್ಮು. 5 ವರ್ಷದಿಂದ ಅರ್ಜಿಗಳು ಕೊಟ್ಟು ಕಿತ್ತಾಡಿ ಏನು ಮಾಡಿದ್ರೂ ಆಗ್ತಾಯಿಲ್ಲ. ಮೊನ್ನೆ ಹೊಸದಾಗಿ ರಾಜಕಾಲುವೆ ನೀರು ಬೇರೆ ಕಡೆ ಹೋಗ್ತಾಯಿತ್ತು. ಈಗ ಅದು JCB ತಂದು ಈಗ ತಿರುವವ್ರೆ ನಮ್ಮ ಮನೆಯೊಳಗೆ ನೀರು ಬರ್ತಾವೆ. ಹಾವುಗಳು, ಸೊಳ್ಳೆ ಕಾಟ, ನಮ್ಮ ಮಕ್ಕಳು ಮರಿಗಳಿಗೆಲ್ಲ ಜ್ವರ ಬರ್ತಾಯಿದೆ. ಹೇಳಿ ಕೇಳಿ ಸಾಕಾಗೋಯ್ತೆ. ಏನು ಮಾಡಿದ್ರೂ ಸುಮ್ಮನೆ ಮಾತುಗಳಾಡ್ತಾವ್ರೆ. ಯಾವುದೇ ಕಾರಣಕ್ಕೆ ಏನೂ ಮಾಡ್ತಾಯಿಲ್ಲ. ಸ್ವಾಮಿ, ನಾವು ತುಂಬ ಕಷ್ಟದಿಂದ ಹೇಳ್ತಾ ಇದ್ದೀವಿ, ದಯವಿಟ್ಟು ನಮಗೆ ಚರಂಡಿ ಮಾಡಿಕೊಡಿ. ಅರ್ಜಿ 25 ಅರ್ಜಿ ಕೊಟ್ಟಿದ್ದೀವಿ. ಸ್ವಂತ ನಮ್ಮ ಶಾಸಕರೇ ಬಂದು ನೋಡ್ಕೊಂಡೋಗವ್ರೆ. ನೋಡ್ಕೊಂಡೋದ್ರೂ ಕೆಲಸ ಆಗಿಲ್ಲ. ದಯವಿಟ್ಟು ಇದೊಂದು ಮಾಡಿಕೊಡಿ ನಮಗೆ. ಇನ್ನೇನು ಪ್ರಾಬ್ಲಮ್ ಇಲ್ಲ. ನೀರು ಎಲ್ಲ ಬರ್ತಾ ಇದ್ದಾವೆ. ರಾಜಣ್ಣವರೇ, ಎಲ್ಲ ಸರಿ ಇದೆ. ಇದೊಂದು ಮಾಡಿಕೊಡಿ ನಮಗೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ತಕ್ಷಣವೇ ಚರಂಡಿ ನಿರ್ಮಿಸಿ ಬ್ಲಾಕ್ ಆಗಿರೋ ಚರಂಡಿಗಳ ಹೂಳು ತೆಗೆಯಬೇಕು. ಬ್ಲೀಚಿಂಗ್ ಪೌಡರ್ ಸಿಂಪಡಿಸಿ ಸ್ವಚ್ಛತೆ ಕಾಪಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.